ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಈ ದಿನದ ಆರೋಗ್ಯ ಸಂಚಿಕೆಗೆ ನಾನು ಡಾಕ್ಟರ್ ಚೈತ್ರ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅಂದಹಾಗೆ ಭಾನುವಾರ ರಜಾ ದಿನ, ನಿಧಾನವಾಗಿ ಎದ್ದುಬಿಟ್ಟು ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಶುರು ಮಾಡಿದ್ದೇ ತಡ. ಒಂದೇ ಸಮ 10 ಆಕ್ಷಿ ಅಂತ ಹೇಳಿ ಸೀನ್ಗಳು. ಸುಸ್ತಾಗಿ ಬೇಡಪ್ಪ, ಯಾವುದೋ ಒಂದು ಮದುವೆಗೆ ಹೋಗಬೇಕು ಅಂತಿತ್ತಲ್ಲ, ಅದಕ್ಕೆ ಚೆನ್ನಾಗಿ ರೆಡಿ ಆಗೋಣ ಅಂತ ಹೇಳಿ ಈ ಫ್ಯಾಷನಬಲ್ ಇಯರ್ ರಿಂಗ್ಸ್ ಬರುತ್ತಲ್ಲ ಕಿವಿದು, ಅದು ಮತ್ತು ಸರವನ್ನು ಹಾಕ್ಕೊಳ್ತಿದ್ದ ಹಾಗೆ ಮೈಕೈಯಲ್ಲೆಲ್ಲ ತುರಿಕೆ. ಹೋಗಿದ್ದಕ್ಕೆ ಹೇಗೋ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಸುಸ್ತಾಗೋಯ್ತು. ಇದೆಲ್ಲ ಸಾಕಾಗೋಯ್ತು. ರಾತ್ರಿ 1 ಕಪ್ ತಣ್ಣಗೆ ಹಾಲು ಕುಡಿದ್ಬಿಟ್ಟು ಮಲ್ಗೋಣ ಅಂತಂದರೆ ಹಾಲು ಕುಡಿತಿದ್ದ ಹಾಗೇನೆ ಹೊಟ್ಟೆ ನೋವು. ಯಾಕ್ರಿ ಇದೆಲ್ಲ ಗೋಳಿನ ಕತೆ ಭಾನುವಾರದ್ದು ಹೇಳ್ತಾ ಇದ್ದೀರಾ ಅಂತ ನೀವು ಪ್ರಶ್ನಿಸ್ತಾ ಇದ್ರೆ, ಅಲರ್ಜಿಯಿಂದ ಬಳಲುವಂಥವರ ಗೋಳಿನ ಕಥೆ ಇದು. ನಿಜ, ಅದೆಷ್ಟು ವಸ್ತುಗಳಿಗೆ ನಮ್ಮ ದೇಹ ಒಗ್ಗೋದಿಲ್ಲ ಅನ್ನೋದು ನಮಗೆ ಗೊತ್ತಿರೋದೇ ಇಲ್ಲ. ಆದರೆ ಅದರಿಂದ ಅನುಭವಿಸ್ಕೊಂಡು ಸಹಿಸ್ಕೊಂಡು ಇರಬೇಕಾದಂತಹ ಅಗತ್ಯ ಇಲ್ಲ. ಅಲರ್ಜಿಗೂ ಕೂಡ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಲಭ್ಯವಿದೆ ಅನ್ನೋದನ್ನು ನಾವೆಲ್ಲರೂ ತಿಳಿದುಕೊಳ್ಳಲೇಬೇಕು. ಹಾಗಾಗಿ ನಮ್ಮ ಈ ದಿನದ ವಿಷಯ ಅಲರ್ಜಿಯೇ ಹೆದರದಿರಿ ಎಂಬುದಾಗಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮೊಂದಿಗಿದ್ದಾರೆ ಕಿವಿ, ಮೂಗು ಮತ್ತು ಗಂಟಲು ವೈದ್ಯರಾಗಿರುವ, ಜೊತೆಗೆ ಅಲರ್ಜಿಗೆ ಚಿಕಿತ್ಸೆಯ ವಿಷಯವಾಗಿ ವಿಶೇಷ ಪರಿಣತಿಯನ್ನು ಪಡೆದಿರುವಂತಹ ಡಾಕ್ಟರ್ ಸೌಮ್ಯ MS ಅವರು. ನಮಸ್ತೆ. ನಮಸ್ಕಾರ. ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ. ಮೊದಲನೇದಾಗಿ ವಿಶ್ವ ಅಲರ್ಜಿ ಸಪ್ತಾಹವನ್ನು ಜೂನ್ 21ರಿಂದ 27ರವರೆಗೆ ಆಚರಿಸಲಾಗಿದೆ ಅಲ್ವಾ? ಈ ಒಂದು ಸಪ್ತಾಹದ ಒಂದು ಉದ್ದೇಶ ಏನಾಗಿದೆ ಅನ್ನೋದನ್ನು ನೀವು ಮೊದಲು ತಿಳಿಸ್ಕೊಡಿ. ಅದರ ನಂತರ ನಮ್ಮ ಮುಖ್ಯ ಪ್ರಶ್ನೆ, ಅಲರ್ಜಿ ಅಂದರೆ ಏನು? ಸೊ ವರ್ಲ್ಡ್ ಅಲರ್ಜಿ ವೀಕ್, ವಿಶ್ವದ ಅಲರ್ಜಿ ಆಚರಣೆಯನ್ನು ನಾವು ಪ್ರತಿ ವರ್ಷವೂ ಜೂನ್ 21ರಿಂದ 27 ಒಂದು ವಾರ ಇಡೀ ಆಚರಿಸ್ತೇವೆ. ಸೊ ಇದರ ಉದ್ದೇಶ ಏನೆಂದರೆ, ತುಂಬ ಜನಕ್ಕೆ ಅಲರ್ಜಿ ಬಗ್ಗೆ ಮಾಹಿತಿ ನೀಡಲು. ಅಲರ್ಜಿ ಹೆದರುವ ಒಂದು ಕಾಯಿಲೆ ಅಲ್ಲ, ಗಾಬರಿ ಪಡಬೇಡಿ, ಇದಕ್ಕೆ ಬೇಕಾದಷ್ಟು ಚಿಕಿತ್ಸೆಗಳು ಲಭ್ಯವಿದೆ ಅಂತ ಅದನ್ನು ಹೇಳೋಕ್ಕೆ. ಈ ವರ್ಷದ ಥೀಮು ಅಲರ್ಜಿ ಕೇರ್ ಇಸ್ ಎಸೆನ್ಷಿಯಲ್ ಕೇರ್, ಅಂದರೆ ಅಲರ್ಜಿ ಆರೈಕೆ ಅತ್ಯಗತ್ಯ. ಇವಾಗ ನಾವು ವಿಶ್ವ ಆರೋಗ್ಯ ಸಂಸ್ಥೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಹೇಳ್ತೀವಲ್ಲ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನಲ್ಲಿ ಅವರು ಎಸ್ಟಿಮೇಟ್ ಮಾಡಿದ್ದಾರೆ, ಇಡೀ ವಿಶ್ವದಲ್ಲಿ ಸುಮಾರು 40% ಮಂದಿಯರಿಗೆ ಅಲರ್ಜಿ ಕಾಯಿಲೆ ಇದೆ. ಯಾವುದಾದ್ರು ಬೇರೆ ಬೇರೆ ಥರ ಸಣ್ಣ ಪುಟ್ಟ ಅಲರ್ಜಿಗಳಿದೆ. ಅಂದರೆ ಹಾಗೆ ನೋಡೋಕೆ ಹೋದರೆ ಭಾರತ ದೇಶದಲ್ಲಿ ಒಂದು 20ರಿಂದ 30% ಜನರಿಗೆ ಅಲರ್ಜಿ ಪ್ರಾಬ್ಲಮ್ಸ್ ಇದೆ. ಆಲ್ಮೋಸ್ಟ್ ಅದು 30 ಕೋಟಿ ಜನರಿಗೆ ಬಳಲುತ್ತಿದ್ದಾರೆ. ನಮ್ಮ ಬೆಂಗಳೂರು ಬಗ್ಗೆ ಮಾತಾಡಬೇಕಾದ್ರೆ, ಮುಂಚೆ ಬೆಂಗಳೂರನ್ನ ಎಲ್ಲರೂ ಗಾರ್ಡನ್ ಸಿಟಿ ಅಂತ ಹೊಗಳ್ತಾ ಇದ್ರು, ನಮಗೆ ಒಂಥರ ಹೆಮ್ಮೆ. ಇವಾಗ ಹಾಸ್ಯ ಮಾಡ್ತಾರೆ, ಏನಂತ, ಅಲರ್ಜಿ ಸಿಟಿ ಅಂತ. ಇಟ್ ಈಸ್ ಅಲರ್ಜಿ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಹೆಸರುವಾಸಿ ಆಗೋಗಿದೆ ಇತ್ತೀಚೆಗೆ. ಸೊ ಅಲರ್ಜಿ ಈ ಸಮಸ್ಯೆ ದಿನ ದಿನ ಹೆಚ್ಚುತ್ತಾ ಇದೆ. ಜನರಿಗೆ ಇದ್ರ ಬಗ್ಗೆ ಆದಷ್ಟು ನಾವು ಮಾಹಿತಿ ಕೊಟ್ಟು ಇದ್ರ ಬಗ್ಗೆ ಚೇತಾವಣೆ ನೀಡಿ ಹೇಗೆ ಇದನ್ನು ನಿಯಂತ್ರಿಸಬಹುದು ಅಂತ ಹೇಳೋಕ್ಕೋಸ್ಕರ ಈ ಅಲರ್ಜಿ ವೀಕನ್ನು ನಾವು ಅಬ್ಸರ್ವ್ ಮಾಡ್ತೀವಿ. ಈಗ ನೀವು ಹೇಳಿದ್ರಿ, ಬೆಂಗಳೂರು ಈಗಾಗಲೇ ಅಲರ್ಜಿಗಳ ರಾಜಧಾನಿ ಅನ್ನುವಂತಹ ಹೆಸರನ್ನು ಪಡೆದಿದೆ ಅಂತ ಹೇಳಿ. ಆದರೆ ಅಲರ್ಜಿ ಅಂತಂದರೆ ಏನು? ಕನ್ನಡದಲ್ಲಿ ಹೇಳೋದಾದರೆ ಒಗ್ಗದಿರುವಿಕೆ ಅಂತ ಹೇಳಿ ಹೇಳ್ತಾರೆ. ಏನಾಗುತ್ತೆ ಅಲರ್ಜಿ ಅಂದರೆ? ಸೊ ಅಲರ್ಜಿ ಇವಾಗ ನಮಗೆ ದೇಹದಲ್ಲಿ ಒಂದು ರೋಗ ನಿರೋಧಕ ಶಕ್ತಿ ಇರುತ್ತೆ, ಅದನ್ನು ನಾವು ಇಮ್ಯೂನ್ ಸಿಸ್ಟಮ್ ಅಂತ ಹೇಳ್ತೀವಿ. ಈ ಇಮ್ಯೂನ್ ಸಿಸ್ಟಮ್ ಕೆಲಸ ಏನು? ಏನಾದ್ರು ವೈರಸ್ ಸೋಂಕು, ಬ್ಯಾಕ್ಟೀರಿಯಾ ಸೋಂಕು ಬಂದಾಗ ಅದ್ರ ಮೇಲೆ ದಾಳಿ ಮಾಡೋದು, ಸೊ ನಮ್ಮನ್ನು ದೇಹನ ಸೇಫಾಗಿ ಇಡೋದು. ಅದರ ಬದಲಾಗಿ ನಮ್ಮ ದೇಹ ಸಣ್ಣ ಪುಟ್ಟ ಇದು ಅಂಶಗಳನ್ನು ಅದ್ರ ಮೇಲೆ ದಾಳಿ ಮಾಡಿದ್ರೆ ಅದು ಯಾವುದು ಹಾನಿಕರಕವಾಗಿರಲ್ಲ ನಮ್ಮ ದೇಹಕ್ಕೆ.
ಉದಾಹರಣೆಗೆ ನಮ್ಮ ಮನೇಲಿ ನಾಯಿ ಬೆಕ್ಕು ಇದೆ. ನಾಯಿ ಬೆಕ್ಕಿನ ಕೂದಲು ಅದನ್ನೇ ನಮಗೆ ದೇಹಕ್ಕೆ ಏನೋ ಅಪಾಯಕಾರಿ ವಸ್ತು ಅಂತ ಅಂದ್ಕೊಂಡು ದೇಹದಲ್ಲಿ ವಿಪರೀತವಾದ ಒಂದು ಪ್ರತಿಕ್ರಿಯೆ ಇದ್ದಾಗ ಅದನ್ನು ನಾವು ಅಲರ್ಜಿ ಅಂತ ಹೇಳುತ್ತೇವೆ. ಓ ಸರಿ ಸರಿ. ಅಂದರೆ ಶತ್ರುಗಳು ಬಂದಾಗ ಅದ್ರ ಮೇಲೆ ದಾಳಿಯನ್ನ ಮಾಡುವಂಥದ್ದು ಸಹಜ. ವೈರಸ್ಸು, ಬ್ಯಾಕ್ಟೀರಿಯಾ ಇಂಥದ್ದಕ್ಕೆಲ್ಲ ಇವರೆಲ್ಲ ಸುಮ್ಮನೆ ಹಾಗೆ ಓಡಾಡ್ತಾ ಇರುವಂತಹ ಜನರ ಮೇಲೂ ಕೂಡ ತುಂಬಾ ತೀವ್ರವಾದಂತಹ ಪ್ರತಿಕ್ರಿಯೆ ತೋರಿಸಿ ದಾಳಿ ಮಾಡಿದ್ರೆ ಹೇಗಿರುತ್ತೋ ಹಾಗಾಯ್ತು ಅಲರ್ಜಿದ ಕತೆ ಅಲ್ವಾ? ಸರಿ, ಈ ಅಲರ್ಜಿ ಅಂತಂದ್ರೆ ಹುಟ್ಟಿನಿಂದಲೇ ಬರುತ್ತಾ ಅಥವಾ ಒಬ್ರಿಂದ ಒಬ್ರಿಗೆ ಹರಡುತ್ತಾ, ಹೇಗೆ? ಅಲರ್ಜಿ ಅನ್ನೋದು ಯೂಶಲಿ ಹುಟ್ಟಿನಿಂದ ಬರಲ್ಲ. ಫಸ್ಟ್ ನಾವು ಗಮನಿಸೋದು 6 ತಿಂಗಳು ಮಕ್ಕಳಲ್ಲಿ. ಇವಾಗ ನೀವು ಮನೆಯಲ್ಲಿ ಡಯಪರ್ ಹಾಕ್ಬಿಡ್ತಾರೆ ನೋಡಿ ಎಷ್ಟೋ ಮನೆಯಲ್ಲಿ, ಅಥವಾ ಹೊಸ ಬಟ್ಟೆ ಹಾಕ್ತಾರೆ ಮಕ್ಕಳಿಗೆ, ಆವಾಗ ರ್ಯಾಶ್ ಅಂತ ಹೇಳ್ತೀವಿ. ಡಯಪರ್ ರ್ಯಾಶ್ ಅಂದರೆ ಚರ್ಮದ ಮೇಲೆ ದದ್ದು ಬರೋದು, ಗಂಧೆಗಳು ಬರೋದು, ಕೆಂಪಾಗಿ ಊತ ಆಗೋದು, ಮಗುಗೆ ತುಂಬ ಇರಿಟೇಷನ್ ಆಗುತ್ತೆ, ಅಳ್ತಾ ಇರುತ್ತೆ ಮಗು. ಸೊ ಇದು ಒಂಥರ ಸೈನ್, ಈ ಮಗುಗೆ ಅಲರ್ಜಿ ಲಕ್ಷಣಗಳು ಕಾಣಿಸ್ತಾ ಇದೆ. ಮುಂದೆ ಈ ಮಗು ಬೆಳೀತಾ ಬೆಳೀತಾ ಇನ್ನೂ ಬೇರೆ ಬೇರೆ ಅಲರ್ಜಿನೂ ಬರ್ಬೋದು ಈ ಮಗುವಿಗೆ ಅಂತ. ಸೊ ಅದು ಯೂಶಲಿ 6 ತಿಂಗಳಲ್ಲಿ ನಾವಿನ್ನು ನೋಡ್ತೀವಿ ಇದನ್ನು. ಮತ್ತೆ ಹೇಗೆ ನಾವು 6 ತಿಂಗಳ ನಂತರ ಎದೆ ಹಾಲನ್ನು ಸ್ಟಾಪ್ ಮಾಡಿ ತಾಯಿಯಂದರು ಬೇರೆ ಊಟನ ಕೊಡ್ತಾರೆ ಮಕ್ಕಳಿಗೆ, ಅಂಥ ಟೈಮಲ್ಲೂ ಅಲರ್ಜಿ ಆಗಬಹುದು. ಬೇರೆ ಥರ ಅಲರ್ಜಿಗಳು ಉಸಿರಾಟದ ಅಲರ್ಜಿ, ರೆಸ್ಪಿರೇಟರಿ ಅಲರ್ಜಿ ಅಂತ ಹೇಳ್ತೀವಿ. ಉಸಿರಾಟದ ಅಲರ್ಜಿ ಅದು 2 ವರ್ಷದ ನಂತರ ಕಾಣಿಸ್ಕೊಳ್ಳುತ್ತದೆ. ಮತ್ತು ವಯಸ್ಕರಿಗೆ ಇವಾಗ ಫಾರ್ ಎಕ್ಸಾಂಪಲ್ ನನಗೆ ಇವಾಗ ಎಲ್ಲ ಚೆನ್ನಾಗಿದ್ದೀನಿ, ನನಗೆ ಯಾವ ಥರನೂ ಅಲರ್ಜಿ ಇಲ್ಲ, ನಾಳೆ ಯಾವುದೋ ಒಂದು ಹೊಸ ಅಲರ್ಜಿ ಬರ್ಬೋದು. ಸೊ ಯಾವ ದಿನ ಬೇಕಾದ್ರೂ ಅಲರ್ಜಿ ಬರ್ಬೋದು. ನಾವು ತುಂಬ ಸತಿ ಕೇಳಿದ್ದೀವಿ, ಅಮೆರಿಕಾಗೆ ಹೋಗಿ ಬಂದರು, ಅದಾದ ನಂತರ ಲ್ಯಾಕ್ಟೋಸ್ ಇಂಟಾಲರೆಂಟ್ ಅಂತ ಹೇಳ್ತಾರೆ. ಸೊ ನಮಗೆ ಆಶ್ಚರ್ಯ, ಇಲ್ಲೇ ಹುಟ್ಟು ಬೆಳೆದವನು, ಇಲ್ಲಿ ದಿನ ಹಾಲು ಕುಡಿತಿದ್ದ, ಈಗ ನೋಡಿದ್ರೆ ಹಾಲು ಕುಡಿದ್ರೆ ಆಗಲ್ಲ ಅಮ್ಮ ಅಂತ ಹೇಳ್ತಾನಲ್ಲ, ಏನಪ್ಪ ಆಯ್ತು ನಿನಗೆ ಅಂತ. ಸೊ ಅಲರ್ಜಿ ಯಾವ ವಯಸ್ಸಿನಲ್ಲಿ ಬೇಕಾದರೂ ಸ್ಟಾರ್ಟ್ ಆಗ್ಬೋದು. ಒಬ್ಬರಿಂದ ಒಬ್ಬರಿಗೆ ಹರಡುತ್ತಾ? ಇಲ್ಲ, ಇದು ಸಾಂಕ್ರಾಮಿಕ ರೋಗವಲ್ಲ. ಸೊ ಒಬ್ಬರಿಂದ ಒಬ್ಬರಿಗೆ ಹರಡಲ್ಲ ಇದು. ಸೊ ಬಟ್ ಏನಂದ್ರೆ ಅನುವಂಶೀಯವಾಗಿ ತಾಯಿಯಿಂದ ಅಥವಾ ತಂದೆಯಿಂದ ಮಕ್ಕಳಿಗೆ ಬರೋ ಸಂಭವ ಇದೆ. ಹಾಲಿಗೆ ಅಲರ್ಜಿ ಇರ್ಬೋದು ಅಂದ್ರಿ, ಬಟ್ಟೆಗೆ ಅಲರ್ಜಿ ಇರ್ಬೋದು ಅಂದ್ರಿ, ಹಾಗೆಯೇ ನಮಗೆ ಗೊತ್ತಿರೋ ಹಾಗೆ ಧೂಳಿಗೆ ಅಲರ್ಜಿ, ಈ ರೀತಿಯಾಗಿ ಸಾಮಾನ್ಯವಾಗಿ ಕಂಡು ಬರುವಂತಹ ಈ ರೀತಿ ವಸ್ತುಗಳು, ಅಲರ್ಜಿಯನ್ನು ಉಂಟು ಮಾಡುವ ವಸ್ತುಗಳು ಯಾವ್ದ್ಯಾವ್ದು? ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ, ಎವ್ರಿಥಿಂಗ್ ಅಂಡರ್ ದ ಸನ್ ಇನ್ಕ್ಲೂಡಿಂಗ್ ದ ಸನ್ ಕ್ಯಾನ್ ಬಿ ಅಲರ್ಜೆನಿಕ್ ಅಂತ. ಅಂದ್ರೆ ಈ ಪ್ರಪಂಚದಲ್ಲಿ ಆ ಸೂರ್ಯನ ಕೆಳಗೆ ಏನೇನಿದೆಯೋ ಎಲ್ಲಾನು ಅಲರ್ಜಿ ಮೂಡಿಸಬಲ್ಲದು. ಹಾಗೆಯೇ ಆ ಸೂರ್ಯನಿಂದಾನೂ ಅಲರ್ಜಿ ಆಗ್ಬೋದು. ಎಷ್ಟೋ ಜನಕ್ಕೆ ಬಿಸಿಲಿಗೆ ಹೋದ್ರೆ ಡರ್ಮಟೈಟಿಸ್ ಆಗುತ್ತೆ, ಫೋಟೋ ಡರ್ಮಟೈಟಿಸ್ ಅಂತ ಹೇಳ್ತೀವಿ. ಆ ಥರ ಪ್ರತಿಯೊಂದು ವಸ್ತುವಿಂದನೂ ಅಲರ್ಜಿ ಆಗ್ಬೋದು. ಬಟ್ ಸಾಮಾನ್ಯವಾಗಿ ನಾವು ನೋಡೋ ವಸ್ತುಗಳು ಅಂದರೆ ಇವಾಗ ಉಸಿರಾಟದ ಅಲರ್ಜಿಗಳು. ಉಸಿರಾಟದ ಅಲರ್ಜಿ ಅಂದರೆ ಪರಾಣುಗಳು, ಅಂದರೆ ಪೋಲನ್ ಅಂತ ನಾವೇನು ಹೇಳ್ತೀವಿ, ಪರಾಗಗಳು, ಪೋಲನ್ನು ಹೂ ಬಿಡೋ ಟೈಮಲ್ಲಿ ಅಥವಾ ಸ್ಪ್ರಿಂಗ್ ವಸಂತ ಕಾಲದಲ್ಲಿ ಪರಾಗಗಳು ಎಲ್ಲ ಕಡೆ ಹವಾನಲ್ಲಿ ಮೂವ್ಮೆಂಟ್ ಆಗ್ತಿರುತ್ತೆ. ಅದು ನಾವು ಉಸಿರಾಟ ಆದಾಗ ಅದರಿಂದ ಅಲರ್ಜಿ ಆಗ್ಬೋದು. ಸೆಕೆಂಡು ಧೂಳು. ಮನೆಯಲ್ಲಿ ನೀವು ಹೇಳ್ತಿದ್ರಿ ಭಾನುವಾರ ಪಾಪ ನೀವೆಲ್ಲೋ ಹೋಗ್ಬೇಕಾಯ್ತು, ಮನೆ ಕ್ಲೀನ್ ಮಾಡ್ತಿದ್ದಾಗ ಧೂಳಿಂದ ಅಲರ್ಜಿ. ಸೊ ಧೂಳು ಅಲರ್ಜಿ ತುಂಬಾನೇ ಸಾಮಾನ್ಯವಾದ ಅಲರ್ಜಿ. ಇಡೀ ವಿಶ್ವದಲ್ಲಿ ಇದು ಮೋಸ್ಟ್ ಕಾಮನ್ ಅಲರ್ಜಿ ಅಂತ ಹೇಳ್ತೀವಿ. ಮತ್ತೆ ವಿಂಟ್ರಲ್ಲಿ ತೇವಾಂಶ ಇರುತ್ತೆ ನೋಡಿ, ಮನೆಯಲ್ಲಿ ಜಾಸ್ತಿ ಬೆಳಕು ಬರಲ್ಲ, ಬಿಸಿಲು ಬರಲ್ಲ. ಆ ತೇವಾಂಶ ಜಾಸ್ತಿ ಆದಾಗ ಗೋಡೆಗಳ ಮೇಲೆ ಫಂಗಸ್, ಶಿಲೀಂಧ್ರಗಳು, ಅದು ಮೋಲ್ಡ್ ಅಂತ ಹೇಳ್ತೀವಿ, ಬೂಸ್ಟ್ಲು ಅಂತಾನು ಹೇಳ್ತಾರೆ, ಅದೆಲ್ಲ ಕಟ್ಕೊಂಡಾಗ ನೀರೆಲ್ಲ ಒಂಥರ ಡ್ಯಾಂಪ್ನೆಸ್ ಇದ್ದಾಗ ಅದರಿಂದನೂ ಅಲರ್ಜಿ ಆಗ್ಬೋದು. ಮನೆಯಲ್ಲಿ ನಾಯಿ, ಬೆಕ್ಕು ಅಥವಾ ಈವನ್ ಜಿರಳೆಗಳಿಂದನೂ ಅಲರ್ಜಿ ತುಂಬಾ ಕಾಮನ್ ಆಗಿ ನಾವು ನೋಡ್ತೀವಿ. ಮತ್ತೆ ಕೃತಕ ಆಭರಣಗಳು ನಾವು ಹಾಕೊಂಡಾಗ ಅಥವಾ ಪರ್ಫ್ಯೂಮ್ ಹೊಡ್ಕೊಂಡಾಗ ಮತ್ತೆ ನಾವು ಹೇರ್ ಡೈ ಹಚ್ಕೊಂಡಾಗ ಇದೆಲ್ಲದ್ರಿಂದನೂ ಅಲರ್ಜಿ ಆಗ್ಬೋದು. ಮತ್ತೆ ಸೌಂದರ್ಯ ವರ್ಧಕ ಕ್ರೀಮ್ಗಳು, ಬ್ಯೂಟಿ ಕ್ರೀಮ್ ಅಂತ ನಾವೇನು ಹಚ್ಕೋತೀವಿ ಅದರಿಂದನೂ ಅಲರ್ಜಿ ಆಗ್ಬೋದು. ಇದಲ್ಲದೆ ತುಂಬಾ ಒಂಥರ ಭಯಂಕರವಾದ ತೀವ್ರ ಅಲರ್ಜಿನ ನಾವು ಮೆಡಿಸಿನ್ಸ್ ಅಲ್ಲಿ ನೋಡ್ತೀವಿ, ಔಷಧಿಗಳು.
ತುಂಬ ಪಾಪ್ಯುಲರ್ ಅಥವಾ ಕಾಮನ್ ತುಂಬ ಜನಕ್ಕೆ ಗೊತ್ತಿರೋದಂದ್ರೆ ಪೆನಿಸಿಲಿನ್ ಅಲರ್ಜಿ. ಸೊ ತುಂಬ ಪೇಷಂಟ್ಸೇ ನಮ್ಮ ಹತ್ರ ಬಂದು ಹೇಳ್ತಾರೆ, ಡಾಕ್ಟ್ರೇ ನಂಗೆ ಪೆನಿಸಿಲಿನ್ ಅಲರ್ಜಿ ಇದೆ, ಪೆನಿಸಿಲಿನ್ ಕೊಡಬೇಡಿ ಅಂತ. ಸೊ ಪೆನಿಸಿಲಿನ್ ಅಲರ್ಜಿ ಆಗ್ಬೋದು. ಇನ್ನೂ ಒಂದು ಇನ್ಸೆಕ್ಟ್ ಅಲರ್ಜಿ. ಇವಾಗ ಒಂದು ಜೇನು ನೊಣ ಕಚ್ಚಿದಾಗ ಅದು ತೀವ್ರವಾಗಿ ಅಲರ್ಜಿಯನ್ನು ಉಂಟು ಮಾಡಬಹುದು. ಎಷ್ಟೆಲ್ಲ ವಸ್ತುಗಳಿಗೆ ನೀವು ಹೇಳಿದಾಗೆ ಸೂರ್ಯನ ಕೆಳಗಿರುವಂತಹ ಎಲ್ಲ ವಸ್ತುಗಳು ಜೊತೆಗೆ ಸೂರ್ಯನ ಬೆಳಕು ಕಿರಣಗಳು ಕೂಡ ಈ ರೀತಿಯಾಗಿ ಅಲರ್ಜಿಯನ್ನ ಉಂಟು ಮಾಡಬಹುದು ಅಂತ. ಡಾಕ್ಟ್ರೆ, ಈಗ ನೀವು ಹೇಳಿದ್ರಲ್ಲ ಅಲರ್ಜಿ ಅನ್ನುವಂಥದ್ದು ಯಾವ ವಸ್ತುವಿಗೂ ಆಗ್ಬೋದು ಅಂತ ಹೇಳಿ, ಅದು ಕೆಲವರಿಗೆ ಕೆಲವು ವಸ್ತುಗಳಿಗೆ ಮಾತ್ರ ಇರುತ್ತೆ ಅಂದ್ರೆ ಅಲರ್ಜಿಗೆ ಮುಖ್ಯ ಕಾರಣಗಳು ಏನೇನು? ಸೊ ಇಲ್ಲಿ ತನಕ ಸೈನ್ಸ್ಗೆ ಉತ್ತರ ಇಲ್ಲ, ಯಾತಕ್ಕೆ ಯಾರಿಗೆ ಯಾವ ಕಾರಣದಿಂದ ಅಲರ್ಜಿ ಆಗ್ತಾ ಇದೆ ಅಂತ. ಅದು ಇಮ್ಯೂನ್ ಸಿಸ್ಟಮ್, ಅದೇ ದೇಹದ ರೋಗ ನಿರೋಧಕ ಶಕ್ತಿ ಏನಿದೆ ಅದು ಸಾಮಾನ್ಯವಾದ ವಸ್ತುವನ್ನು ಒಂಥರ ಅಪಾಯಕಾರಿಯಾಗಿ ನೋಡಿ ಇದು ಅಲರ್ಜಿ ಸಂಭವಿಸುತ್ತದೆ. ಬಟ್ ಇಲ್ಲಿ ತನಕ ಸೈನ್ಸ್ಗೆ ಆನ್ಸರ್ ಇಲ್ಲ. ನಾವಿನ್ನೂ ಅಲರ್ಜಿಗೆ ಪೂರ್ತಿ ಕ್ಯೂರು ಕಂಡುಹಿಡ್ದಿಲ್ಲ ಈ ಕಾರಣದಿಂದ. ಸರಿ, ಈಗ ನಮ್ಮ ಜನರಲ್ಲಿ ಇರುವಂತಹ ಒಂದು ಸಂಶಯ ಏನು ಅಂತಂದ್ರೆ ಸುಮ್ಮನೆ ನೆಗಡಿ ಆಗುತ್ತೆ. ನೆಗಡಿ ಆಗದೆ ಇರೋರು ಯಾರಿದ್ದಾರೆ ಡಾಕ್ಟ್ರೆ? ಎಲ್ಲರಿಗೂ ನೆಗಡಿ ಆಗುತ್ತೆ ಅಲ್ವಾ? ನೆಗಡಿ. ಹಾಗೇನೆ ಅಸ್ತಮಾ ಅಂತಂದ್ರೆ ತುಂಬಾ ಉಸಿರಾಡಕ್ಕೆ ಕಷ್ಟ ಆಗುವಂಥದ್ದು, ಸುಯಿ ಅಂತ ಸದ್ದು ಬರುವಂಥದ್ದು. ಅದು ಜೊತೆಗೆ ಈ ಅಲರ್ಜಿ, ಈ ಮೂರರಲ್ಲೂ ಕೂಡ ಇರುವಂಥದ್ದು ಏನು ಅಂದ್ರೆ ಮೂಗಿನಿಂದ ಧಾರಾಕಾರವಾಗಿ ಸುರಿಯುವಂಥದ್ದು, ಕಷ್ಟ ಆಗುವಂಥದ್ದು ಇದು. ಹಾಗಾದ್ರೆ ಈ ಮೂರು ಒಂದೇನಾ ಅಥವಾ ಈ ಮೂರಕ್ಕೂ ವ್ಯತ್ಯಾಸ ಇದೆಯಾ? ಗೊತ್ತಾಗೋದು ಹೇಗೆ? ಚೈತ್ರ ಅವರೇ, ನೀವು ತುಂಬ ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ದೀರಾ. ಯಾಕೆಂದರೆ ತುಂಬ ಸತಿ ರೋಗಿಗಳಿಗೆ ಅವ್ರಿಗೆ ಕಾಮನ್ ಕೋಲ್ಡ್ ಅಥವಾ ಅಲರ್ಜಿಕ್ ರೈನೈಟಿಸ್ ಇದೆಯಾ ಅಂತ ಎರಡರಲ್ಲೂ ವಿಂಗಡಿಸಲು ಗೊತ್ತಾಗಲ್ಲ. ಸೊ ಆ ವಿಂಗಡಿಸದಿರುವಾಗ ಅವ್ರು ಏನು ಮಾಡ್ತಾರೆ, ಯಾವುದೋ ಒಂದು ತಪ್ಪು ಔಷಧಿನ ತಗೋತಾರೆ. ಅಲ್ಲಿ ಹೋಗ್ತಾರೆ ಮೆಡಿಕಲ್ ಶಾಪಲ್ಲಿ, ಕೇಳ್ತಾರೆ ಏನಾರು ಔಷಧಿ ಕೊಡಪ್ಪ ಅಂತ. ಏನಾಗ್ತಿದೆ ನಿಮಗೆ ಅಂದರೆ ಮೂಗು ಸೋರ್ತಾ ಇದೆಯಾ, ಇದನ್ನು ತಗೊಳ್ಳಿ ಅಂದ್ಬಿಡ್ತಾರೆ. ಸೊ ಇದು ಅದು ತುಂಬ ಮುಖ್ಯ ನಮಗೆ. ಯಾಕೆಂದರೆ ಪ್ರತಿಯೊಂದು ಪರ್ಟಿಕ್ಯುಲರ್ ಕಾಯಿಲೆಗೆ, ಫಾರ್ ಎಕ್ಸಾಂಪಲ್ ಇವಾಗ ಕಾಮನ್ ಕೋಲ್ಡು ವೈರಸ್ ಸೋಂಕಿನಿಂದ ಬರುವುದು. ಅದಕ್ಕೂ ಅಲರ್ಜಿಕ್ ರೈನೈಟಿಸ್ಗೂ ಹಲವಾರು ಲಕ್ಷಣಗಳು ಕಾಮನ್ ಆಗಿದೆ. ಎರಡರಲ್ಲೂ ಸೀನ್ತಾರೆ, ಎರಡರಲ್ಲೂ ಮೂಗು ಸೋರ್ತಾ ಇರುತ್ತೆ. ಸೊ ಆವಾಗ ಅಲರ್ಜಿ ಇದೆಯಾ, ಕಾಮನ್ ಕೋಲ್ಡ್ ಇದೆಯಾ ಗೊತ್ತಾಗಲ್ಲ. ಬಟ್ ಒಂದಿಷ್ಟು ಲಕ್ಷಣಗಳು ಡಿಫ್ರೆಂಟ್ ಆಗಿದೆ, ಬೇರೆ ಥರ. ಸೊ ಇವಾಗ ಕಾಮನ್ ಕೋಲ್ಡು ವೈರಸ್ ಸೋಂಕಿನಿಂದ ಆಗುತ್ತೆ. ವೈರಸ್ ಸೋಂಕಿನಿಂದ ಆಗಿರೋದ್ರಿಂದ ಯೂಶಲಿ 1 ರಿಂದ 2 ದಿನದ ಮುಂಚೆ ರೋಗಿಗಳಿಗೆ ಏನೋ ಒಂದು ಸುಸ್ತು ಅಥವಾ ಒಂದು ಮೈಕೈ ನೋವು, ಇರಿಟೇಷನ್ನು ಆ ಥರ ಇರುತ್ತೆ. ನಂತರ ಜ್ವರ ಬರುತ್ತೆ. ಜ್ವರ ಬಂದ ಮೇಲೆ ಇದು ಮೂಗು ಸೋರಕ್ಕೆ ಶುರುವಾಗುತ್ತೆ. ಮೂಗು ಸೋರುವಾಗ ಅದು ಮೂಗು ಸೋರತ್ತಲ್ಲ, ಅದು ಸ್ವಲ್ಪ ಗಟ್ಟಿ ಇರುತ್ತೆ, ಹಳದಿ ಬಣ್ಣ ಅಥವಾ ಹಸಿರು ಬಣ್ಣ ಆ ಥರ ಇರುತ್ತೆ. ಅಲರ್ಜಿನಲ್ಲಿ ಮೂಗು ಸೋರದು ನಾವು ಯಾವಾಗ ಅಲರ್ಜನ್ ಅಂದರೆ ಯಾವ ವಸ್ತುವಿಂದ ನಮಗೆ ಅಲರ್ಜಿ ಕಾರಣ ಉಂಟಾಗ್ತಿದೆ ಅದ್ರ ಮುಂದೆ, ಫಾರ್ ಎಕ್ಸಾಂಪಲ್ ನಾನು ಧೂಳು ಹೊಳಿತಿದ್ದೀನಿ, ನನಗೆ ಧೂಳಿದ ಅಲರ್ಜಿ ಇದೆ, ತಕ್ಷಣನೇ ಇಮಿಡಿಯೇಟ್ ಆಗಿ ನನಗೆ ಮೂಗಲ್ಲಿ ಸೋರೋದು ಸ್ಟಾರ್ಟ್ ಆಗುತ್ತೆ. ಈ ಮೂಗು ಸೋರುವುದು ನೀರಾಗಿರುತ್ತೆ, ಗಟ್ಟಿ ಇರಲ್ಲ, ಹಳದಿ ಬಣ್ಣ ಹಸಿರು ಬಣ್ಣ ಆ ಥರ ಇರಲ್ಲ. ಮತ್ತೆ ನನಗೆ ಜ್ವರ ಇರಲ್ಲ, ಮತ್ತೆ ಸೀನ್ತಾನೇ ಇರ್ತೀನಿ, ಒಂದು 25 ಸತಿ ಸೀನ್ತೀನಿ. ಆ ಅಲರ್ಜನ್ನು, ಆ ಧೂಳು ಹೊಡೆಯೋದನ್ನ ನಿಲ್ಸಿದ ತಕ್ಷಣ ಸರಿ ಹೋಗ್ತೀನಿ, ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ವೈರಸ್ ಸೋಂಕಿರೋ ಟೈಮಲ್ಲಿ ಅವ್ರಿಗೆ 1 ವಾರದಿಂದ 10 ದಿನದ ತನಕನೂ ಮೈಕೈ ನೋವು, ಸುಸ್ತು ಇದೆಲ್ಲ ಇರುತ್ತೆ. ಮತ್ತೆ ನೀವು ಕೇಳಿದ್ದು ಮೂರನೇ ಇದು ಆಸ್ತಮಾ ಲಕ್ಷಣಗಳೇನೆಂದರೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಅವ್ರಿಗೆ ಎದೆ ಬಿಗಿತ, ರಾತ್ರಿ ಹೊತ್ತು ಎಸ್ಪೆಷಲಿ ಮಲ್ಕೊಳ್ಳೋ ಟೈಮಲ್ಲಿ ಅವ್ರಿಗೆ ಸುಯ್ ಅಂತ ಸೌಂಡ್ ಬರೋದು, ಯಾರೋ ಒಂದು ಸೀಟಿ ಹೊಡೆದಂಗೆ, ದೊಡ್ಡ ಉಸಿರು ತಗೊಳಕ್ಕಾಗಲ್ಲ, ಈ ಥರ ಉಸಿರು ಬಿಗಿಯತ್ತೆ. ಇದು ಆಸ್ತಮಾನಲ್ಲೂ ಕೆಮ್ಮು ಬರುತ್ತೆ. ಆ್ಯಂಡ್ ಸಾಮಾನ್ಯವಾಗಿ ವಿಶೇಷವಾಗಿ ಈ ಕೆಮ್ಮು ರಾತ್ರಿ ಹೊತ್ತು ಅಥವಾ ಬೆಳಗಿನ ಜಾವ ಈ ಥರ ಬರುತ್ತೆ. ಸೊ ಇದು ಮೂರನ್ನು ನಾವು ಕರೆಕ್ಟಾಗಿ ಐಡೆಂಟಿಫೈ ಮಾಡಿ ಯಾವುದಕ್ಕೆ ಯಾವ ಮದ್ದು ಕೊಡಬೇಕು ಅಂತ ಗೊತ್ತಾಗುತ್ತೆ. ಈಗ ಇದೆಲ್ಲದರ ಜೊತೆಗೆ ಆಹಾರದಲ್ಲಿ ಈ ರೀತಿಯಾಗಿ ಅಲರ್ಜಿ ಕಾಣಿಸ್ಕೊಳ್ಳೋದು ಇದೆ. ಎಷ್ಟೋ ಜನ ಹೇಳೋದು ಕೇಳಿದ್ದೀನಿ, ನೀವೇ ಹೇಳಿದ್ರಿ, ಏನಂದ್ರೆ ಹಾಲನ್ನ ಪಾಪ ಕುಡಿಬೇಕು ಅಂತ ಇಷ್ಟಪಡ್ತಾರೆ, ಕುಡಿದ್ರೆ ಹೊಟ್ಟೆ ನೋವು ಆಗುವಂಥದ್ದು,
ಹಾಗೆಯೇ ಮಲವಿಸರ್ಜನೆಯಲ್ಲಿ ತೊಂದರೆ ಆಗುವಂಥದ್ದು ಈ ಥರ ಸಮಸ್ಯೆಗಳು ಕೂಡ ಉಂಟಾಗುತ್ತೆ. ಮತ್ತು ಕೆಲವರು ಈ ಸೀ ಫುಡ್ ಇರುತ್ತಲ್ಲ ಅದಕ್ಕೂ ಕೂಡ ಹೇಳ್ತಾರೆ, ಕೆಲವೊಂದು ಮೀನುಗಳನ್ನು ತಿಂದರೆ, ಕೆಲವರಿಗೆ ಕೆಲವೊಂದು ಸೊಪ್ಪನ್ನು ತಿಂದರೆ, ತರಕಾರಿನ ತಿಂದರೆ ಆಗುವಂಥದ್ದು. ಇದು ಯಾವ ಕಾರಣಕ್ಕಾಗಿ ಆಗುತ್ತೆ ಮತ್ತು ಇದು ಏನಾದರೂ ತೊಂದರೆಯನ್ನು ಉಂಟು ಮಾಡಬಹುದಾ, ಹೇಗೆ? ಹೌದು, ಇದು ಆಹಾರ ಪದಾರ್ಥದ ಅಲರ್ಜಿ, ಫುಡ್ ಅಲರ್ಜಿ, ಇದೇ ಒಂಥರ ಬೇರೆ ಥರ ಅಲರ್ಜಿ. ಇದು ಯಾವ ಊಟದಿಂದ ಬರುತ್ತೆ ಅಂತ ಹೇಳೋದು ತುಂಬಾ ಕಷ್ಟ. ಇವಾಗ ಅವ್ರು ಗಮನಿಸಿದ್ರೆ, ಇವಾಗ ಏನೋ ಒಂದು ಬದನೆಕಾಯಿ ತಿಂದಿರ್ತಾರೆ, ಪ್ರತಿ ಸತಿ ಬದನೆಕಾಯಿ ತಿಂದಾಗ ತುರ್ಕೆ ಆಗತ್ತೆ, ಗಂಟ್ಲಲ್ಲಿ ತುರ್ಕೆ ಆಗತ್ತೆ, ಅಂಗಳದಲ್ಲಿ ತುರ್ಕೆ ಆಗತ್ತೆ ಅಂತ ಹೇಳ್ತಾರೆ. ಇಲ್ಲ ಮೊಟ್ಟೆ ತಿಂತಾರೆ, ಮೊಟ್ಟೆ ತಿಂದಾಗ ಹೊಟ್ಟೆ ಉಬ್ರ ಆಗ್ಬೋದು, ಬೇದಿ ಆಗ್ಬೋದು, ಆಗಲ್ಲ ಅಂತ ಅನ್ಸತ್ತೆ. ಹಾಗೆ ಗ್ಲೂಟೆನ್ ಅಲರ್ಜಿ ಅನ್ನೋದು ತುಂಬ ಕಾಮನ್ನು. ಇವಾಗ ಗ್ಲೂಟೆನ್ ಅಲರ್ಜಿ ಅಂದರೆ ಇದು ಗೋಧಿ ಅಂಶವಿರುವ ಊಟಗಳನ್ನು ಅವರು ಅವಾಯ್ಡ್ ಮಾಡ್ತಾರೆ. ಸೊ ಫುಡ್ ಅಲರ್ಜಿನ ನಾವು ಕಂಡುಹಿಡಿಯೋದು ಕಷ್ಟ. ಇವಾಗ ನಾವೇನೋ ಚೈನೀಸ್ ರೆಸ್ಟೋರೆಂಟ್ಗೆ ಹೋಗ್ತೀವಿ, ಚೈನೀಸ್ ರೆಸ್ಟೋರೆಂಟಲ್ಲಿ ಆ ಸಾಸು ಈ ಸಾಸು ಎಲ್ಲ ಹಾಕಿ ಏನೋ ಮಾಡಿ ನೂಡಲ್ಸ್ ತಯಾರು ಮಾಡಿ ಕೊಟ್ಬಿಡ್ತಾರೆ. ಆವಾಗ ತುಂಬ ಜನ ನಾವು ನೋಡಿದ್ದೀವಿ, ಅಲ್ಲಿಂದ ಬರ್ತಾರೆ, ತುಂಬ ಹಿಂಸೆ ಪಡ್ತಾರೆ, ಒಂದೊಂದ್ಸತಿ ಮಖ ಎಲ್ಲ ಊದ್ಕೊಂಡ್ಬಿಟ್ಟಿರತ್ತೆ, ಹೊಟ್ಟೆ ನೋವು ಬಂದಿರುತ್ತೆ, ಹೊಟ್ಟೆ ಉಬ್ರ ಬಂದಿರುತ್ತೆ. ಯಾವುದರಿಂದ ಅಲರ್ಜಿ ಅಂತ ಹೇಳೋದು ಕಷ್ಟ, ಬಿಕಾಸ್ ಅಷ್ಟೊಂದು ಊಟದ ಐಟಮ್ಸು ಅದರಲ್ಲಿ ಮಿಶ್ರಣ ಆಗೋಗಿರುತ್ತೆ. ಸೊ ಫುಡ್ ಅಲರ್ಜಿ ಇರೋರಿಗೆ ನಾವು ಯೂಶಲಿ ಫುಡ್ ಡೈರಿ ಮೇಂಟೈನ್ ಮಾಡಿ ಅಂತ ಹೇಳ್ತೀವಿ. ಆ ಫುಡ್ ಡೈರಿನಲ್ಲಿ ನೀವು ಯಾವುದು ತಿಂದರೆ ನಿಮಗೆ ಅಲರ್ಜಿ ಉಂಟಾಗ್ತಿದೆ ಅದನ್ನು ನೀವು ಗಮನಿಸಿ ನೀಟಾಗಿ ಅಂತ. ಇವಾಗ ಕಳ್ಳೆಕಾಯಿಂದನೂ ಆಗ್ಬೋದು. ಸೊ ಕಳ್ಳೆಕಾಯಿ ಅಲರ್ಜಿ ಒಂದು ಕ್ಲಾಸಿಕಲ್ ಎಕ್ಸಾಂಪಲ್ ಇದೆ. ಅಮೆರಿಕಾನಲ್ಲಿ ಪಾರ್ಕಲ್ಲಿ ಯಾರೋ ಒಬ್ರು ಕಳ್ಳೆಕಾಯಿ ಪ್ಯಾಕೆಟ್ ಓಪನ್ ಮಾಡಿದ್ರಂತೆ, ಪಕ್ಕದಲ್ಲಿ ಕೂತಿರೋರು ತಕ್ಷಣ ಮರಣ ಹೊಂದಿದ್ರಂತೆ, ಅಷ್ಟು ಸಿವಿಯರ್ ಆಗಿರುತ್ತೆ. ಸೊ ಈ ಥರ ಫುಡ್ ಅಲರ್ಜಿ ಇದ್ದವರು ಆದಷ್ಟು ಆ ಪರ್ಟಿಕ್ಯುಲರ್ ಆಹಾರ ಪದಾರ್ಥವನ್ನು ಅವಾಯ್ಡ್ ಮಾಡಬೇಕು. ಸೂಪರ್ ಮಾರ್ಕೆಟ್ಗೆ ಹೋದಾಗ ಲೇಬಲ್ಗಳನ್ನು ನೀಟಾಗಿ ನೋಡಬೇಕು, ನಮ್ಮದು ಊಟದಲ್ಲಿ ಆ ಕ್ಯಾನೋ ಅಥವಾ ಫುಡ್ ಮೇಲೆ ಈ ಅಂಶ ಇದೆಯಾ, ನನಗೆ ಆಗದೆ ಇರೋ ಅಂಶ ಇದೆಯಾ, ಅದನ್ನು ಅವಾಯ್ಡ್ ಮಾಡಬೇಕು. ಸರಿ, ಈಗ ಈ ರೀತಿಯಾಗಿರುವಂತಹ ಅಲರ್ಜಿಗಳು ಏನಿದೆ ಇದರಿಂದ ಒಂದೆರಡು ದಿನ ಅಲ್ಲ, ವರ್ಷಗಟ್ಟಲೆ ಅನುಭವಿಸುವಂಥವ್ರು ಸಾಕಷ್ಟು ಜನ ಇದ್ದಾರೆ. ಯಾರ ಹತ್ರ ಹೇಳ್ಕೊಂಡ್ರು ಅದಕ್ಕೇನು ಪರಿಹಾರ ಇಲ್ವಲ್ಲ, ಹಾಗಾಗಿ ಏನೇನೋ ಮಾಡ್ಕೊಳ್ಳೋದು, ಅದನ್ನ ಹಾಗಾಗಿ ಅನುಭವಿಸ್ಕೊಂಡು ಬರೋರಿದ್ದಾರೆ. ಹಾಗಾಗಿ ಕೇಳ್ತಿರುವ ಪ್ರಶ್ನೆ, ಅಲರ್ಜಿಗೆ ಚಿಕಿತ್ಸೆ ಅನ್ನೋದು ಇದೆಯಾ? ಸೊ ತುಂಬ ಸತಿ ಬೇಜಾರಾಗತ್ತೆ ಅಲರ್ಜಿ ರೋಗಿಗಳನ್ನು ನೋಡಿದಾಗ. ಒಂದೊಂದು ಸತಿ ಅವ್ರಿಗೆ ತುಂಬ ಅಲರ್ಜಿ ಇದ್ದು ಪಾಪ ಅವ್ರು ಯಾವುದು ಮದುವೆ ಫಂಕ್ಷನ್ನು ಎಲ್ಲಿಗೂ ಹೋಗಲ್ಲ. ಯಾಕಮ್ಮ ನೀವು ಹೋಗ್ತಿಲ್ಲ, ಎಲ್ಲೂ ಮನೇಲೇ ಇರ್ತೀಯ ಅಂದರೆ, ಅಯ್ಯೋ ಡಾಕ್ಟ್ರೇ ಎಲ್ಲ ಕಡೆ ಟವಲ್ ಇಟ್ಕೊಂಡು ಹೋಗ್ಬೇಕು, ಟವಲ್ ಭರ್ತಿ ಆಗತ್ತೆ, ಅವರೆಲ್ಲ ನನಗೇನೋ ಕೆಟ್ಟ ರೋಗ ಇದೆ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತ. ಸೊ ಆ ಥರ ಇರುತ್ತೆ. ಇನ್ನು ಸ್ವಲ್ಪ ಜನಕ್ಕೆ ಲೈಂಗಿಕ ಅವರು ಮ್ಯಾರೇಜಲ್ಲಿ ಲೈಫಲ್ಲೇ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ಮತ್ತು ಅದು ಒಂಥರ ಸೋಷಿಯಲ್ ಟ್ಯಾಬು ಅಂತ ಹೇಳ್ತೀವಿ. ನಮ್ಮ ಸಮಾಜದಲ್ಲಿ ಅಲರ್ಜಿ ಇದ್ದವರು ಅವ್ರನ್ನ ನಾವು ಮುಟ್ಕೂಡ್ದು, ಅವರಿಂದ ದೂರ ಇರಬೇಕು ಅಂತ ಒಂಥರ ತಪ್ಪು ಕಲ್ಪನೆಗಳಿದೆ. ಇದನ್ನೆಲ್ಲ ನಾವು ದೂರ ಮಾಡಬೇಕು. ರಿಯಲ್ ಆಗಿ ನೋಡಕ್ಕೆ ಹೋದರೆ ಅಲರ್ಜಿನ ಪೂರ್ತಿ ಚಿಕಿತ್ಸೆ ಮಾಡೋದು ಕಷ್ಟ. ಯಾರು ಪೂರ್ತಿಯಾಗಿ ಗುಣ ಆಗಲ್ಲ, ಬಟ್ ಹಾಗುವೆ ನಾವು ಅದನ್ನು ಸುಲಭವಾಗಿ ನಿಯಂತ್ರಣದಲ್ಲಿ ಇಡಬಹುದು. ಓಕೆ, ಇದು ಕಷ್ಟವಾದ ಏನು ಸಮಸ್ಯೆ ಅಲ್ಲ. ಅದಕ್ಕೆ ಬೇಕಾಗಿರುವ ಔಷಧಿಗಳು ಜಾಸ್ತಿ ಏನು ದುಬಾರಿನೂ ಅಲ್ಲ. ಸೊ ನಾವು ಅದನ್ನ ಚೆನ್ನಾಗಿ ನಿಯಂತ್ರಣ ಮಾಡಿ ಇಟ್ಟಿರ್ಬೋದು. ಈಗ ಯಾರೋ ಒಬ್ರು ಅಲರ್ಜಿ ಇದೆ ಅಂತ ಬಂದ್ರು ಅಂತ ಅನ್ಕೊಳ್ಳೋಣ, ಅವ್ರೇನೋ ಹೇಳ್ತಾರೆ ನನಗೆ ಕಸ ಗುಡಿಸ್ಬೇಕಾದ್ರೆ ಸೀನ್ ಬರುತ್ತೆ, ಅಥವಾ ಏನೋ ಒಂದು ಕಡಲೆಕಾಯಿ ತಿಂದರೆ ನಾಲ್ಗೆ ಎಲ್ಲ ಒಂಥರ ಉರಿ ಬರುತ್ತೆ, ಈ ಥರ ಹೇಳ್ತಾರೆ ಅಂತ. ಆದರೆ ಯಾವ ವಸ್ತುವಿಗೆ ನಿಖರವಾಗಿ ಅವರಿಗೆ ಅಲರ್ಜಿ ಇದೆ ಅಂತ ಕಂಡು ಹಿಡಿಲಿಕ್ಕೆ ಏನಾದರೂ ಟೆಸ್ಟ್ಗಳನ್ನು ಮಾಡ್ತೀರಾ, ಹೇಗೆ? ಖಂಡಿತ ಟೆಸ್ಟ್ಗಳಿದೆ. ಸೊ ನಾವು ಇದಕ್ಕೆ ಸ್ಕಿನ್ ಪ್ರಿಕ್ ಟೆಸ್ಟ್ ಅಂತ ಹೇಳ್ತೀವಿ. ಈ ಸ್ಕಿನ್ ಪ್ರಿಕ್ ಟೆಸ್ಟಲ್ಲಿ ಯಾವುದರಿಂದ ಅಲರ್ಜಿ ಆಗ್ತಿದೆ ಅದನ್ನು ಸಣ್ಣ ಸಣ್ಣ ಹನಿಗಳ ಥರ ಇಲ್ಲಿಡ್ತೀವಿ ಕೈ ಮೇಲೆ, ಎರಡು ಕೈ ಮೇಲೆ, ಒಂದು ಈ ಕಡೆ ಒಂದು 14, ಈ ಕಡೆ ಒಂದು 14. ಅದು ಇಟ್ಬಿಟ್ಟು ಆ ಹನಿಗಳನ್ನು ಒಂದು ಸಣ್ಣದು ಲ್ಯಾನ್ಸೆಟ್ ಅಂತ ಹೇಳ್ತೀವಿ, ಅದನ್ನು ಮೇಲೆ ಎತ್ತಿದಾಗ ಒಂದು 20 ನಿಮಿಷ ಕಾಯ್ತೀವಿ. ಅವ್ರಿಗೆ ಯಾವುದರಿಂದ ಅಲರ್ಜಿ ಇದೆ ಆ ಪರ್ಟಿಕ್ಯುಲರ್ ಜಾಗದಲ್ಲಿ ಅವ್ರಿಗೆ ಊತ ಆಗುತ್ತೆ, ಚರ್ಮದಲ್ಲಿ ಊತ ಕಾಣಿಸುತ್ತೆ, ಕೆಂಪಾಗುತ್ತೆ, ಮತ್ತು ತುಂಬ ತುರಿಕೆ ಆಗುತ್ತೆ. ಸೊ ನಮ್ಗೆ ಆವಾಗ ಐಡಿಯಾ ಸಿಗುತ್ತೆ, ಓ ಇವ್ರಿಗೆ ಇದು ಹೌಸ್ ಡಸ್ಟ್ ಮೈಟ್ ಅಂತ ಹೇಳ್ತೀವಿ. ಅದು ಮೋಸ್ಟ್ ಕಾಮನು. ಅದು ಒಂಥರ ಕೀಟಾಣು, ಡಸ್ಟಲ್ಲಿ ಧೂಳಲ್ಲಿ ಇರೋದು. ಅದು ಎಲ್ಲದಕ್ಕಿಂತ ಮೋಸ್ಟ್ ಕಾಮನ್. ಅದನ್ನು ಅಲರ್ಜಿ ಇದೆ ಅಂತ ಗೊತ್ತಾಗುತ್ತೆ. ಇಲ್ಲ ಫಂಗಸ್ಸಿಂದ ಅಲರ್ಜಿ ಇರ್ಬೋದು, ಇಲ್ಲ ಪರಾಗಗಳಿಂದ ಅಲರ್ಜಿ ಇರ್ಬೋದು.
ಸೊ ನಮಗೆ ಅದು ಪರ್ಟಿಕ್ಯುಲರ್ ಆಗಿ ಗೊತ್ತಾದಾಗ ನಾವು ಅವ್ರಿಗೆ ಮಾಹಿತಿ ಹೇಳ್ಬೋದು. ನೋಡಿ, ನಿಮಗೆ ಹೌಸ್ ಡಸ್ಟ್ ಮೈಟ್ ಅಲರ್ಜಿ ಇದೆ, ಈ ಪೋಲನ್ ಅಲರ್ಜಿ ಇದೆ, ಇವಾಗ ಪಕ್ಕದ ಮನೆ ಕಾಂಗ್ರೆಸ್ ಖಾಲಿ ಸೈಟ್ ಇರುತ್ತೆ, ಕಾಂಗ್ರೆಸ್ ಗಿಡ ಬೆಳ್ಕೊಂಡಿರತ್ತೆ. ಸೊ ಅಂಥ ಟೈಮಲ್ಲಿ ಕಾಂಗ್ರೆಸ್ದು ಅಲರ್ಜಿ ಇರ್ಬೋದು ಅವ್ರಿಗೆ, ಅದು ಪೂರ್ತಿ ಆ ಜಾಗ ಕೆಂಪಾಗಿ ದಪ್ಪಗಾಗಿ ಕಾಣಿಸುತ್ತೆ. ಸೊ ಆವಾಗ ನಾವು ಪೇಷಂಟ್ಸ್ಗೆ ಹೇಳ್ತೀವಿ, ಎಜುಕೇಟ್ ಮಾಡ್ತೀವಿ, ಇದನ್ನು ನೀವು ಅವಾಯ್ಡ್ ಮಾಡಬೇಕು ಅಂತ. ಇದು ಇಷ್ಟೆಲ್ಲ ವಸ್ತುಗಳಿಗೆ ಕಂಡುಹಿಡಿಬೇಕು ಅನ್ನೋ ಸಮಯ ಎಷ್ಟು ಬೇಕಾಗುತ್ತೆ ಡಾಕ್ಟ್ರೆ ಟೆಸ್ಟಿಗೆ? ಸಾಮಾನ್ಯವಾಗಿ ಒಂದು 3/4 ಗಂಟೆಯಿಂದ 1 ಗಂಟೆ ಟೈಮ್ ಬೇಕಾಗುತ್ತೆ. ಯಾಕೆಂದರೆ ಅಲರ್ಜಿ ಇರೋ ಪೇಷಂಟ್ಗಳು, ರೋಗಿಗಳನ್ನು ನಾವು ಸುಮ್ಮನೆ ಏನೋ ಒಂದು ಮಾತ್ರೆ ಔಷಧಿ ಗೀಚಿ ಕಳಿಸ್ಬಿಡೋಕ್ಕಾಗಲ್ಲ. ಅವ್ರದ್ದು ಕತೆ ಕೇಳಬೇಕು ನಾವು. ಕತೆ ಅಂದರೆ ನಿಮಗೆ ಯಾವ ಟೈಮಲ್ಲಿ, ಅದೇ ನಾನು ಆರಂಭದಲ್ಲಿ ಹೇಳಿದ್ನಲ್ಲ ಆ ಥರ ಉದ್ದ ಕತೆ, ಯಾವಾಗ ಯಾವಾಗ ಏನಾಯ್ತು, ಹೇಗೆ ಏನು ಅಂತ ಆ ಪೂರ್ತಿ ಒಂದು ಅವರ ಹಿಂದಿನ ಹಿಸ್ಟ್ರಿ ಏನಿದೆ ಅದನ್ನ ತಗೊಂಡು ತುಂಬಾನೇ ಇಂಪಾರ್ಟೆಂಟ್. ಯಾವ ಋತುನಲ್ಲಾಗತ್ತೆ, ಏನ್ ತಿಂದ್ರೆ ಆಗತ್ತೆ, ಯಾವ ದಿನದಲ್ಲಿ ಬೆಳಗ್ಗೆ ಆಗತ್ತಾ ಸಾಯಂಕಾಲ ಆಗತ್ತಾ, ಅದೆಲ್ಲ ಕೇಳಿ ಆಮೇಲೆ ನಾವು ಓಕೆ ಇದಿರ್ಬೋದು. ಇವಾಗ ಸ್ವಲ್ಪ ಜನ ಗಾರ್ಮೆಂಟ್ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗ್ತಾರೆ, ಅಲ್ಲಿ ಕಾಟನ್ ಬಟ್ಟೆಗಳು ಅದ್ರದ್ದು ಧೂಳಿರ್ಬೋದು. ಸೊ ನಮ್ಗೆ ಅವಾಗ ಗೊತ್ತಾಗತ್ತೆ ಯಾವ್ದು ಅಲರ್ಜನ್ ಹಾಕಿ ನಾವು ಸ್ಕಿನ್ ಪ್ರಿಕ್ ಟೆಸ್ಟ್ ಮಾಡಬಹುದು ಅಂತ, ಅದು ಒಂದು ಐಡಿಯಾ ಸಿಗತ್ತೆ. ಈಗ ಇದೆಲ್ಲ ನೀವು ಹೇಳಿದ್ದೇನಿದೆ ಸ್ವಲ್ಪ ಮಟ್ಟಿಗೆ ದಿನನಿತ್ಯದ ಜೀವನಕ್ಕೆ ಕಿರಿಕಿರಿ ಉಂಟು ಮಾಡುವಂತಹ ಅಲರ್ಜಿಯ ಲಕ್ಷಣಗಳಾಯ್ತು. ಆದ್ರೆ ಯಾವ್ದಾದ್ರೂ ಅಲರ್ಜಿ ಪ್ರಾಣಕ್ಕೆ ಅಪಾಯವನ್ನ ಒಡ್ಡುವ ಸಾಧ್ಯತೆ ಇದೆಯಾ? ಆ ಸಂದರ್ಭದಲ್ಲಿ ಏನ್ ಮಾಡಬೇಕು? ಸೊ ಇದು ತುಂಬಾ ಮುಖ್ಯವಾದ ಪ್ರಶ್ನೆ ನೀವು ಕೇಳ್ತಾ ಇರೋದು. ತೀವ್ರವಾದ ಅಲರ್ಜಿ, ಎಲ್ಲದಕ್ಕಿಂತ ತೀವ್ರವಾದ ಅಲರ್ಜಿಯನ್ನು ನಾವು ಅನಫೈಲಾಕ್ಸಿಸ್ ಅಂತ ಹೇಳ್ತೀವಿ. ಈ ಅನಫೈಲಾಕ್ಸಿಸ್ ಅನ್ನೋದು ವಿತಿನ್ ಮಿನಿಟ್ಸ್, ಅಂದರೆ 2-3 ನಿಮಿಷದಲ್ಲಿ ಆಗ್ಬೋದು. ಯಾವ ಕಾರಣದಿಂದ ಆಗುತ್ತೆ? ಯೂಶಲಿ ನಾವು ನೋಡೋದು ಔಷಧಿಯಿಂದ. ಇವಾಗ ಯಾವುದೋ ಒಂದು ಇಂಜೆಕ್ಷನ್ ಕೊಟ್ಟಿರ್ತಾರೆ, ಅದು ದೇಹಕ್ಕೆ, ಅದು ಎಲ್ಲರಿಗೂ ಕೊಡ್ತಾನೆ ಇರೋ ಇಂಜೆಕ್ಷನ್ನೇ ಆಗಿರ್ಬೋದು, ಬಟ್ ಆ ದೇಹ, ನಮ್ಮ ದೇಹ ಇದೇನೋ ಅಪಾಯಕಾರಿ ಅಂದ್ಬಿಟ್ಟು ತೀವ್ರ ಪ್ರತಿಕ್ರಿಯೆ ನೀಡುತ್ತೆ. ಅಥವಾ ಜೇನು ಕಚ್ಚಿದಾಗಲೂ ಈ ಥರ ಆಗುತ್ತೆ. ಆವಾಗ ಆಲ್ ಆಫ್ ಅ ಸಡನ್ ಮುಖ ಎಲ್ಲ ಊತ ಬಂದ್ಬಿಡುತ್ತೆ, ಲಿಪ್ಸು ತುಟಿನೂ ಊತ ಬಂದು ಸಿಕ್ಕಾಪಟ್ಟೆ ತುರಿಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ರೋಗಿಗಳು ವಾಂತಿ ಆಗೋದು ಅಥವಾ ವಾಕರಿಕೆ ಆಗೋದು, BP ರಕ್ತದ ಒತ್ತಡ ಅದು ಸಡನ್ನಾಗಿ ಕಡಿಮೆ ಆಗುತ್ತೆ. ಸಮ್ಟೈಮ್ಸ್ ಪೇಷಂಟು ಕುಸಿದು ಬಿದ್ದೋಗ್ತಾರೆ. ಮತ್ತು ನಾಡಿನೂ ಅಷ್ಟೇ ತುಂಬ ವೇಗವಾಗಿ ಜಾಸ್ತಿ ಆಗುತ್ತೆ. ಸೊ ಇದೆಲ್ಲ ಆದಾಗ ಇದು ಒಂಥರ ಎಮರ್ಜೆನ್ಸಿ ಸಿಚುವೇಶನ್. ತಕ್ಷಣ ನೀವು ಯಾವುದೇ ರೋಗಿಗೆ ಇಂಥ ಪ್ರಾಬ್ಲಮ್ ಇದ್ದಾಗ, ಅವ್ರಿಗೆ ಮುಂಚೆ ಈ ಥರ ಅಲರ್ಜಿ ಹಿಸ್ಟ್ರಿ ಇದ್ದು ಈ ಥರ ಆದಾಗ ತಕ್ಷಣ ನೀವು ಕರೆ ಮಾಡಬೇಕು. 108 ಕರೆ ಮಾಡಿ ಎಮರ್ಜೆನ್ಸಿ ಆ್ಯಂಬ್ಯುಲೆನ್ಸ್ ತರಿಸಿ ಅವ್ರನ್ನ ನೀವು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕಾಗತ್ತೆ. ಆಸ್ಪತ್ರೆಯಲ್ಲಿ ಎಪಿನೆಫ್ರಿನ್ ಅಂತ ಒಂದು ಇಂಜೆಕ್ಷನ್ ಕೊಡ್ತಾರೆ. ಆ ಇಂಜೆಕ್ಷನ್ನು ಲೈಫ್ ಸೇವಿಂಗು, ಅದು ಜೀವವನ್ನು ಉಳಿಸುತ್ತೆ. ಸೊ ಅದು ತುಂಬ ಮುಖ್ಯ. ಕಡೆಯದಾಗಿ ಈಗಷ್ಟೇ ನಾವು ವಿಶ್ವ ಅಲರ್ಜಿ ಸಪ್ತಾಹವನ್ನು ಆಚರಿಸಿದ್ದೇವೆ. ಈ ಸಂದರ್ಭದಲ್ಲಿ ನೀವು ಜನರಿಗೆ ಏನನ್ನು ಹೇಳಲಿಕ್ಕೆ ಬಯಸ್ತೀರಿ? ನಾನು ಸಿಂಪಲ್ ಆಗಿ ಹೇಳಬೇಕಂದ್ರೆ, ಅಲರ್ಜಿ ಅನ್ನೋದು ಗಾಬರಿ ಆಗೋದು ಕಾಯಿಲೆ ಅಲ್ಲ. ಅಲರ್ಜಿ ತುಂಬ ಸಾಮಾನ್ಯ, ಎಲ್ಲರಿಗೂ ತುಂಬ ಜನಕ್ಕೂ ಇರುತ್ತೆ. ಇದಕ್ಕೆ ನಾವು ಸುಲಭವಾಗಿ ಚಿಕಿತ್ಸೆಗಳನ್ನು ನೀಡಬಹುದು. ಅದರ ಬಗ್ಗೆ ನೀವು ಮಾಹಿತಿ ವಹಿಸ್ಕೊಂಡು ಅಲರ್ಜನ್ ಅವಾಯ್ಡೆನ್ಸ್ ಅಂದರೆ ಏನು? ನೀಟಾಗಿ ಕಸ ಗುಡಿಸೋದು ಮನೆಯಲ್ಲಿ, ಮತ್ತು ಬೆಡ್ಶೀಟ್ ಎಲ್ಲ ನೀಟಾಗಿ ವಾಶ್ ಮಾಡಿ ಚೆನ್ನಾಗಿರೋ ಬಿಸಿಲಲ್ಲಿ ಒಣಗಿಸೋದು, ಮತ್ತು ನೀವು ತೇವಾಂಶ ಇಲ್ಲದೇ ಇರೋ ಥರ ನೋಡ್ಕೊಳ್ಳೋದು. ಈ ಸಣ್ಣ ಪುಟ್ಟ ನೀವೇ ಮಾಡಿದ್ರು ಮನೆಯಲ್ಲಿ ಅದು ತುಂಬ ಅಲರ್ಜಿಯಿಂದ ಹೆಲ್ಪ್ ಆಗುತ್ತೆ. ಸೊ ಇವಾಗ ಅಗರಬತ್ತಿ ಹಚ್ತಾರೆ ನೋಡಿ, ಇವಾಗ ಕೃತಕ ಅಗರಬತ್ತಿಗಳಿರುತ್ತೆ ಮನೆಯಲ್ಲಿ, ಅಥವಾ ನೀವು ಗುಡ್ ನೈಟ್ ಹಾಕ್ತೀರಾ, ಸೊಳ್ಳೆ ಬಂದಿದೆ ಅಂತ ಗುಡ್ ನೈಟ್ ಹಾಕ್ತೀರಾ. ಇವೆಲ್ಲ ಮಕ್ಕಳಿಗೆ ಆಸ್ತಮಾ ಅಥವಾ ದಮ್ಮಿನ ಕಾಯಿಲೆ ಉಂಟು ಮಾಡುತ್ತದೆ. ಸೊ ಸಣ್ಣದಾಗಿ ನೀವೇನೇ ಮನೆಯಲ್ಲಿ ನಿಯಂತ್ರಿಸಿ ಈ ಅಲರ್ಜನ್ನ ದೂರ ಇಟ್ಟರೆ ಆವಾಗ ನಿಮ್ಮದು ಅಲರ್ಜಿ ಕಂಟ್ರೋಲ್ ಚೆನ್ನಾಗಿರುತ್ತೆ. ಹಾಗೆಯೇ ಅಲರ್ಜಿ ತಜ್ಞರು ನೀವು ಅಂದ್ಕೊಂಡಿದ್ದು ಯಾರ ಹತ್ರ ಹೋಗಬೇಕಪ್ಪ ಅಲರ್ಜಿ ಡಾಕ್ಟರ್ ಅಂತ ಎಲ್ಲಿ ಹುಡುಕ್ತಿರ್ತೀರ. ಸೊ ಅಲರ್ಜಿ ಡಾಕ್ಟರ್ ಮೂಗಿಂದ ಪ್ರಾಬ್ಲಮ್ಮು ಇವಾಗ ತುಂಬ ಸೋರತ್ತೆ, ಸೀನತ್ತೆ ಅಂದರೆ ENT ಡಾಕ್ಟರ್ ಹತ್ರ ಬನ್ನಿ. ಇಲ್ಲ ನಿಮಗೆ ಆಸ್ತಮಾ, ಉಸಿರಾಟ ಬಿಗಿತಾ ಇದ್ದರೆ ಚೆಸ್ಟ್ ಮೆಡಿಸಿನ್ ಡಾಕ್ಟರ್ ಹತ್ರ ಹೋಗ್ಬೋದು. ಚರ್ಮದ ಅಲರ್ಜಿ ಇದ್ದರೆ ಡರ್ಮಟಾಲಜಿ ಹತ್ರ ಹೋಗ್ಬೋದು. ಹೀಗೆ ನೀವು ನಿರಾಶೆ ಆಗಿ ಮನೆಯಲ್ಲಿ ಕೂತ್ಕೋಬೇಡಿ, ಖಂಡಿತ ಮೆಡಿಕಲ್ ಅಡ್ವೈಸ್ ತಗೊಳ್ಳಿ. ಅಲರ್ಜಿಯನ್ನು ನಾವು ಚೆನ್ನಾಗಿ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇದೆ. ಖಂಡಿತ ಅಲರ್ಜಿ ಅಂತ ಅಂದರೆ ಯಾವುದೇ ವಸ್ತುವಿಗೆ ಯಾರಿಗೂ ಯಾವುದೇ ವಯಸ್ಸಿನಲ್ಲೂ ಕೂಡ ಆಗಬಹುದು.
ಅದಕ್ಕಾಗಿ ಹೆದರುವಂತಹ ಅವಶ್ಯಕತೆ ಇಲ್ಲ. ಆದರೆ ಎಚ್ಚರವನ್ನು ಖಂಡಿತ ವಹಿಸಬೇಕು. ಅದಕ್ಕೆ ತಕ್ಕದಾದಂತಹ ಚಿಕಿತ್ಸೆಯನ್ನು ಮಾಡಿ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿದ್ದೀರಿ. ನಮ್ಮೆಲ್ಲರ ಪರವಾಗಿ ನಿಮಗೆ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಧನ್ಯವಾದಗಳು. ವೀಕ್ಷಕರೇ, ಗೊತ್ತಾಯ್ತಲ್ಲ, ಅಲರ್ಜಿ ಅಂದ ತಕ್ಷಣ ಅಯ್ಯೋ ಏನು ಮಾಡಿಸೋದು, ಹಾಗೇನೆ ಅನುಭವಿಸ್ಕೊಂಡಿರೋಣ, ಸುಮ್ಮನಿದ್ದು ಬಿಡೋಣ ಅನ್ನುವಂತಹ ಧೋರಣೆ ಏನಿದೆ ಅದು ತಪ್ಪು. ಖಂಡಿತವಾಗಿ ಅಲರ್ಜಿಗೆ ಅತ್ಯುತ್ತಮವಾದಂತಹ ಚಿಕಿತ್ಸೆ ಲಭ್ಯವಿದೆ. ಅದನ್ನು ನಿಯಂತ್ರಣದಲ್ಲಿಟ್ಟು ಸುಖಕರವಾದಂತಹ ಜೀವನವನ್ನು ಸಾಗಿಸಲು ಸಾಧ್ಯ ಎಂಬುದನ್ನು ನಮ್ಮ ಇಂದಿನ ಕಾರ್ಯಕ್ರಮದ ಮೂಲಕ ತಿಳಿದುಕೊಂಡ್ವಿ. ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಕ್ಕಾಗಿ ವಂದನೆಗಳು. ಮತ್ತೆ ಭೇಟಿಯಾಗೋಣ ಇನ್ನೊಂದು ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೆ ನಮಸ್ಕಾರ.